ಇನ್ನು ಉಡಿ ತುಂಬವ ನಿಮ್ಮ ದೊಡ್ಡಮ್ಮಗ. ಅತ್ತಿ ಆ, ಅದು ನಾ ಹೇಳ್ದಷ್ಟು ಕೇಳ್ಬೇಕಷ್ಟೇ. ನೀನೇ ಉಡಿ ತುಂಬ. ಈ ವೈನಿಗೆ ಒಟ್ಟ ಬುದ್ಧಿ ಬರಲ್ಲ. ಈಗ ಇದನ್ನು ಹಿಂಗೆ ಬಿಡುವಂಗಿಲ್ಲ. ವೈನಿ ಹೇಳ್ಸಕ್ಕು ಬೈ, ಅದು ರೇಣುಕಾನ ನನಗೆ ಉಡಿಯಕ್ಕೆ ಹಾಕಲಿ ಅಂತ ಆಸೆ. ಆಕೆ ಕೈಲೇ ಉಡಿ ತುಂಬಿಸ್ಕೊಬೇಕನ್ನೋ ಆಸೆ. ಅಲ್ಲಿ ಬಿ ಅದು ನೀವೇನಂದಿರಿ, ನನ್ನ ಆಸೆಗೆ ಯಾವತ್ತೂ ಅಡ್ಡಿ ಬರಂಗಿಲ್ಲ ಅಂದಿರಿ. ಈಗ ನಾನು ಉಡಿ ತುಂಬಬೇಕಾದಾಕಿ ರೇಣಕ್ಕ. ಬಾ ರೇಣಕ್ಕ, ಉಡಿ ತುಂಬ. ಪರವಾಗಿಲ್ಲ ಬಿಡ್ರಿ, ಅಕ್ಕ ಉಡಿ ತುಂಬ್ತಾಳ ಅಂತ. ದೊಡ್ಡಮ್ಮರು ಭಾರಿ ಬೆರಿಕೆದಾರ, ಹಿಂಗೆ ಇರ್ಬೇಕು. ಏ ಬೇಡ ರೇನು, ನೀನು ಉಡಿ ತುಂಬ. ಈ ಹುಡುಗಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ನಮ್ಮ ಸಕ್ಕುಬಾಯಿಗೆ ಏನೋ ಬುದ್ಧಿ ಹಿಡಿಯುತ್ತೆ ವಾಯ್ದ. ಎಲ್ಲನೂ ಕಿ ಕೈಲೇ ಮಾಡ್ಸ್ಕೊಳಕತ್ತಾಳ. ಮುಂದೆ ಏನಾಗುತ್ತೋ ಏನು ಕತ್ತಿನೋ ಏನಾಗಲಿ. ನಮ್ಮ ಸಕ್ಕುಬಾಯಿ ಭಾಳ ತಿಳುವಳಿಕಿದ್ದಾಕಿದ. ಒಂದು ಮನೆತನದಾಗ ಒಬ್ಬಕ್ಕೆ ಇಂಥ ಹೆಣ್ಮಗಳು ಇಲ್ಲ ಅಂದ್ರೆ ಮನೆತನ ಅದಾಗ ಜಗಳನ ಬರಂಗಿಲ್ಲ ನೋಡು. ಒಟ್ಟ ಯಾರಿಗೂ ಜಗಳ ಬರಲಾರ್ದಂಗೆ ಮಾತಿನಾಗ ಎಲ್ಲ ಮುಗಿಸ್ಬಿಡ್ತಾ. ಹೆಡ್ ಮಾಸ್ತರ್ ಪುಣ್ಯ ಮಾಡ್ಯಾನ ಆಕಿನ ಪಡಿಬೇಕಂದ್ರೆ. ರೇಣಕ್ಕ, ಕುಂಕುಮ ಹಚ್ಚು, ಹೂವು ಮುಡಿಸು, ಹಿಂದೆಗಡೆ ಉಡಿ ತುಂಬು. ಅಮ್ಮ. ಇನ್ನೂ 5 ಮನೆ ಉಡಿಯಕ್ಕೆ ಹಾಕಿಸ್ಬೇಕು. ವೈನಿ 5 ಮನೆ 10 ಮನೆ ನನಗೆ ಅದೆಲ್ಲ ಇಷ್ಟ ಇಲ್ಲ. ನನಗೆ ನನ್ನ ತವ್ರ ಮನೆ ಉಡಿಯಕ್ಕೆ ಒಂದೇ ಬೇಕು. ಈಗ ನಾವು ಉಡಿಯಕ್ಕೆ ಹಾಕಿಸ್ಕೊಳಕ್ಕೆ ಹೋದ್ವಿ ಅಂತೀವಿ, ಜನ ಸುಮ್ಮಿರ್ತಾರೆ, ಅಲ್ಲಿ ತಲಾಗೋದು ಮಾತಾಡ್ತಾರೆ. ಅದು ಮನಸ್ಸು ಮುನ್ನೋಸ್ಕೊಳೋದು ಎದಕ್ಕೆ ಬೇಕು? ಬೇಡ. ಅಲ್ಲಿ ಏನಂತಾರೆ ಅದನ್ನು ಹೇಳಿಬಿಡ್ತೀನಿ. ಅಯ್ಯ ಮುದಿಕೆ ಆಡ್ನ್ಯಾಗ ಲಗ್ನ ಆಗ್ಯಾವ ನೋಡಿಕೆ ಅಂತಂತಾರೆ. ಮೊದಲೇ ಕುಡಿಯಕ್ಕೆ ಹಾಕಾರ, ನಾನು ಇನ್ನೂ ಬಾಕ್ಲ ದಾಟಿ ಹೊರಗೆ ಹೋಗಿರಂಗಿಲ್ಲ, ಆಲೆ ಆಡ್ಕೊತಾರೆ. ನನಗೆ ಆ ಥರ ಎಲ್ಲ ಇಷ್ಟ ಇಲ್ಲ. ನನ್ನ ತವ್ರ ಮನೆ ಉಡಿಯಕ್ಕೆ ಒಂದೇ ಮಾತ್ರ ಬೇಕು ನನಗೆ. ಸಾಕಲ್ಲ ತವ್ರ ಮನೆದು ಒಂದು ಹಾರೈಕೆ ಇದ್ರೆ ಉಳ್ಕೆದಾರ್ದು ಎದಕ್ಕೆ ಬೇಕು? ಹಂಗಲ್ವೇ, ಅದು ಪದ್ಧತಿ ಐತಿ. ಈ ಪದ್ಧತಿ ಎಲ್ಲ ನಾವು ಮಾಡ್ಕೊಂಡಿರೋದು. ಶಾಸನದಾಗ ಬರೆದಿಟ್ಟಾರ ಇದನ್ನು ಹಿಂಗೆ ಮಾಡ್ಬೇಕು ಅಂತೇಳಿ ಅದೇನಿಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡು ಹೋಗಿರೋದು ಪದ್ಧತಿನ. ನಾನು ಉಳ್ಕೆದಾರ್ದು ತಲೆ ಕೆಡಿಸ್ಕೊಳಂಗಿಲ್ಲ. ಆದ್ರೆ ನಂದು ಮಾತ್ರ ನನ್ನ ತವ್ರ ಮನೆ ಉಡಿಯಕ್ಕೆ ಒಂದೇ ಬೇಕು ನನಗೆ. ನಾ ಯಾರ ಮನೆಗೆ ಹೋಗಂಗಿಲ್ಲ, ಉಡಿಯಕ್ಕೆ ಹಾಕಿಸ್ಕೊಳಂಗಿಲ್ಲ. ನಿಜವಾಗ್ಲೂ ದೊಡ್ಡಮ್ಮರು ನನಗೆ ಅದಕ್ಕೆ ಭಾಳ ಇಷ್ಟ ಆಕರ್ಲೇವ. ರಿಯಲಿ ಗ್ರೇಟ್. ಲಗು ಉಡಿ ತುಂಬವ. ನಾನು ಇನ್ನೂ ನನ್ನ ಗಂಡನ ಮನೆಗೆ ಹೋಗ್ಬೇಕು. ಅಲ್ಲಿ ಒಂದಿಟ್ಟು ಶುದ್ಧ ಮಾಡೋದೈತಿ. ಬಡ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಒಂದಿಟ್ಟು ಹೊಲಸಾಟ ಭಾಳ ತುಂಬೈತಿ. ಕಸ ಗುಡಿಸಿ ಹೊರಗೆ ಹಾಕ್ಬೇಕು. ನೋಡವ, ಮೊದ್ಲೇಕ ಲಗ್ನ ಆಗಂಗಿಲ್ಲ ಅಂದ್ಲು ನಮ್ಮ ಸಕುಬಾಯಿ. ಈಗ ನೋಡಿದ್ರೆ ಗಂಡ ಮನೆಗೆ ಹೋಗಕ್ಕೆ ತುದ್ಗಾಲ್ ಮ್ಯಾಗ ನಿಂತ. ಅಯ್ಯೋ ಶಾರದಕ್ಕ, ಆಕಿ ಮಾತಿನ ಅರ್ಥ ನೀನು ಎಲ್ಲೇ ಹತ್ತಬೇಕ ಎಳೆಯವ. ಆಕಿ ಹೇಳಿದ ರೀತಿನ ಬೇರೆ, ನೀ ತಿಳ್ಕೊಂಡ ರೀತಿನ ಬೇರೆ. ಇನ್ನೊಂದು ಹೇಳ್ತೀನಿ ನಾನು, ಯಾರು ನಾನು ಗಂಡನ ಮನೆಗೆ ಹೊಂಟೀನಿ ಅಂತೇಳಿ ಈ ಅಳು ಪ್ರೋಗ್ರಾಮ್ ಇಟ್ಕೊಬೇಡ್ರೆ. ನಮಗೆ ಈ ಅಳುದಂದ್ರೆ ಆಯ್ ಬರಂಗಿಲ್ಲ. ಮತ್ತು ಮೊದ್ಲೇಕ ನಮ್ಮ ಕಣ್ಣ ನೀರು ಬರಂಗಿಲ್ಲ. ನೀವು ಹತ್ಕೊಂತ ನಿಂತಾಗ ನಾ ಸುಮ್ಮನೆ ಇರೋಕ್ಕಾಗಂಗಿಲ್ಲ. ಮೊದಲೇ ಹೇಳ್ತೀನಿ, ಅಳು ಕೆಲಸನೇ ಇಲ್ಲ. ಏನು ನಾ ಏನು ಊರು ಬಿಟ್ಟು ಊರಿಗೆ ಹೋಗಂಗಿಲ್ಲ. ನೀನು ಅಂಕರು ಮೊದಲೇ ಕಳಕ್ಕೆ ಹೋಗ್ಬೇಡ. ಲಗ್ನದಾಗೂ ಹಂಗೆ ಅಂತ ಹತ್ಬಿಟ್ಟವ. ಈಗ ದಯವಿಟ್ಟು ಹೇಳ್ತೀನಿ, ಒಟ್ಟ ಹಾಕೋಬೇಡ. ಜೀವ ನೆನೆಸ್ದಾಗ ಬರ್ತೀನಿ ಹೊಕ್ಕಿನಿ, ನೀವು ಬರ್ರಿ ಹೋಗ್ರಿ. ಆದ್ರೆ ದಯವಿಟ್ಟು ಹೇಳ್ತೀನಿ, ಅಳೋದು ಕರೆಯೋದು ಈ ಪ್ರೋಗ್ರಾಮ್ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಸರಿವಾ, ನಡ್ರಿ ಹೋಗು ನಿನ್ನ. ಇವರಿಬ್ರು ಭಾಡೆಗಳು ಎಲ್ಲಿದಾರ? ಪತ್ತೆನೇ ಇಲ್ಲ ನೋಡು. ಅಣ್ಣ ತಮ್ಮ ಅವ್ರ ಅತ್ತಿ ಗಂಡ ಮನೆಗೆ ಹೊಂಟಾಳ. ನಾವು ಇರ್ಬೇಕು ಮನ್ಯಾಗ ಅನ್ನೋದಿಲ್ಲ ನೋಡು. ದೊಡ್ಡಮ್ಮರ ಅಣ್ಣ ನಮ್ಮ ಹೊರಗೆ ನಿಂತು ಆಳಕತ್ತಾರ, ನೀವು ಗಂಡನ ಮನೆಗೆ ಹೋಗೋದಕ್ಕೆ. ಅಯ್ಯೋ ಬಾಡೆಗಳ, ನಾಯೇನು ಊರು ಬಿಟ್ಟು ಊರಿಗೆ ಹೊಂಟೇನಿ. ನೀನು ಇದ್ದೂರಾಗದೀನಿ, ಏನು ಆಳಕತ್ತವನ? ಏನು ಸಾಜುಗಳು ಅದಾವ ಇವ? ನನ್ನ ನಡೆಯಾಗಳು ಹಿಂಗತೆ ಯಾವ್ದಾರ ಅಂತ ಗೊತ್ತಿರಲಿಲ್ಲ. ಸರಿ ಹೊಯ್ಕಿನಿ, ಶಿಸ್ತ ಜಾಡಿಸ್ತೀನಂತೆ. ನೋಡ್ರಿವಾ, ಜೀವನ ಅನ್ನಿಸ್ದಾಗ ಎಲ್ಲರೂ ನಮ್ಮ ಮನೆ ಬರ್ರಿ ಹೋಗ್ರಿ. ನಾನು ಬರ್ತೀನಿ ಹೊಕ್ಕಿನಿ. ಮತ್ತು ನನ್ನ ಮರಿಬೇಡ್ರಿ ನೀವು. ಅಯ್ಯ ಯಾವಾಗ ಬೇಕಾದ್ರೆ ಬಾರವ, ಯಾವಾಗ ಬೇಕಾದ್ರೆ ಹೋಗು. ಇದು ನಿನ್ನ ತವ್ರ ಮನೆ, ಯಾವಾಗಲೂ ಬಾಗಿಲು ತೆಗೆದಿರ್ತತಿ. ಕಳ್ಸಕ ಹೋಗಿ ಬರ್ರಿ ಬಾರವ. ನಿಮ್ಮ ಅಮ್ಮಾರು ನೀಲವ, ನೀನು ಹಾಗೆ ಹೋಗಿ ಬಾಯವ. ನಾಯಿನ ದೂರ ಹೊಕ್ಕಿನಿ ಬಿಡವ. ಮತ್ತೆಲ್ಲೇ ಹುಡುಗರು ನಾನು ಹಿಂದೆ ಬೇನ್ ಹತ್ತಿ ಬರ್ತಾವೆ. ಬ್ಯಾಡ ಬಿಡ್ರಿ, ನಾ ಎಲ್ಲ ಹೊಕ್ಕಿನಂತ. ನಾಯಿನ ಹೊರದೇಶಕ್ಕೆ ಹೊಂಟಿಲ್ಲೇವ. ಈ ಓಣಿಯಿಂದ ಇನ್ನೊಂದು ಓಣಿ ಹೊಂಟಿ ನಟ್ಟ. ಯಾಕೆ ಹಂಗತಿ ಮಾಡ್ತೀರಿ ಅಂತೀನ? ಲಗ್ನ ಆಗಿಂದ ಹೊರಗೆ ನೇರ ಅನ್ನೋಂಗೆ ಭಾಳ ನೋಡ್ತಿರುವ ವೈನಿ ನೀವು. ನಾ ಎಲ್ಲಿ ನೋಡಿನವ ಹಂಗತಿ? ಅಮ್ಮ, ನಿಮ್ಮ ಒಳ್ಳೆ ಮನಸ್ಸಿಗೆ ಯಾವಾಗಲೂ ಒಳ್ಳೇದಾಗುತ್ತೆ. ಇನ್ನೊಂದು ಹೇಳ್ತೀನಿ, ನಮ್ಮ ವೈನಿದು ಏನು ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನನ್ನ ನಡೆಯ ಚಲೋ ಅದಾನ, ಯಾಕೆ ತಲೆ ಕೆಡ್ಸ್ಕೊಂತ ಹುಡುಗಿ ನೀನು? ಅವ್ನು ಕೂಡ ಚಂದ ಬಳೆ ಮಾಡು ಸಾಕು. ಆಕೆ ಭಾಳ ತಲೆ ಕೆಡ್ಸ್ಕೊಬೇಡ. ಆಕೆ ಏನಾರು ಭಾಳ ಮಾತಾಡಕತ್ಲ ಅಂದ್ರೆ ಹ್ಞೂ ಅನ್ನಕ್ಕಲಿ ಈ ಕಡೆ ಕಿವಿಲಿ ಈ ಕಡೆ ಕಿವಿಲೆ ಬಿಟ್ಬಿಡ್ಬೇಕು ಅಷ್ಟೇ. ಲಗ್ನಕ್ಕೆ ಹೋದ ಸುದ್ದಿ ಏನಂತ ಗೊತ್ತಾಗಲಿಲ್ಲ ಲೇಪ. ತಡಿಬೇ ಎತ್ತಿ ಸುದ್ದಿ ಬರ್ತತಿ. ಅಷ್ಟ್ಲವು ಹೆಂಗ ಸುದ್ದಿ ಬರ್ತತಿ ತಡಿ. ಆಗ ತೀರಾ ಸುದ್ದಿ ಗೊತ್ತಾಕಿದ್ದಿಲ್ಲನ? ರಸ್ತೆಯಲ್ಲಿ ಭೀಕರ ಅಪಘಾತ ಅಂತೇಳಿ ಪೇಪರ್ನ್ಯಾಗ ಎಲ್ಲ ಕಡೆ ಟಾಮ್ ಹೊಡಿತಿತ್ತಪ್ಪ. ಟಿ ವಿಯಾಗಪ್ಪ ವ್ಯಾಗ ಕುಡಿ ಎಲ್ಲಿ ಸುದ್ದಿ ಇಲ್ಲ ಅಂದ್ರೆ ಯಾಕಪ್ಪ ನನಗೆ ಡೌಟ ಬರಾಕತ್ತತಿ. ಎತ್ತಿ ಡೌಟ್ ಪಡಬೇಡ. ಒಟ್ಟು ಏನೋ ಒಂದು ಆಗೈತಿ. ನಾ ಡೀಲ್ ಕೊಟ್ಟೇನೆ ಅಂದ್ರೆ ಅದು ಸುದ್ದಿ ಆಗಲೇಬೇಕು. ನೀ ಏನು ಚಿಂತೆ ಮಾಡಬೇಡ. ಇವತ್ತರ ಸುದ್ದಿ ಮುಟ್ಟುತ್ತ ತಡಿ. ಯಾರು ಸುದ್ದಿ ಮುಟ್ಟಬೇಕಾಗಿತ್ತು? ಏನು ಸುದ್ದಿ ಮುಟ್ಟಬೇಕಾಗಿತ್ತು ನಿಮಗೆ? ಇವರು ಇನ್ನೂ ಬದುಕ್ಯಾರಲ್ಲ, ತಿರುಪತಿ. ನೀ ನೋಡಿದ್ರೆ ಉಡಿಸ್ ಮಾಡ್ತೀನಿ ಅಂದಿ. ಇವ್ರು ನೋಡಿದ್ರೆ ಮಲ್ಲಾಪುರ ಮಾಲ್ಗಮ್ಮ ನಿಂತಂಗ ಇಲ್ಲೇ ನಿಂತಾರಲ್ಲ. ಏನು ಮನುಷ್ಯರದಾರೋ ಏನು ದೇವ್ಗೆ ಹೋದಾರೋ ಯಪ್ಪ. ಮತ್ತು
ಇಲ್ಲೈತಿ ನಾ ಎಲ್ಲ ಹೊಂದಿಸಿ ಬಂದೀನಿ ಬಿ ಹಂಗೆಲ್ಲ ಮಿಸ್ ಆಗ್ಲಾರ್ದಂಗೆ ಐತದು ನನಗೆ ಯಾಕೋ ಓಹೋ ಹೆದ್ರಾಕ ಹೋಗ್ಬೇಡ್ರಿ, ನಾವೇನ ದೇವ್ಗಳಲ್ಲ, ಮನುಷ್ಯರ ನಾವು. ಮಾವರ ಯಾಕೆ ಹೆದ್ರಾಕತ್ತೀರಿ? ನಾವು ನಿಮ್ಮಂಗ ಮನುಷ್ಯರ ಅದೀವ್ರಿ ಮಾವರ. ಅದು ಅದು ಈ ನಾ ಯಾಕೆದ್ರಲ್ಲಿ ಅಲ್ಲ ನಿನ್ನೆ ನೀವು ಮನೆಗೆ ಬರಲೇ ಇಲ್ಲ. ನಾವು ಏನಾತೋ ಏನೋ ಅಂತೇಳಿ ಹೆದರಿ ಊಟನ ಮಾಡಿಲ್ಲವ ಯವ್ವ. ಓ ಪಾಪ ಅದಕ್ಕೆ ಎದಿ ಬಾಯಿ ಬಿಡ್ಕೊಂಡು ನಮಗೆ ಫೋನ್ ಹಚ್ಚಿದ್ರಲ್ಲ ನೀವು. ಹ್ಞೂ ಅದು ಅದು ಶಿರ್ಪತಿ ಅದು ಏನಂದ್ರೆ ಫೋನ್ ಹಚ್ಬೇಕಂತ ಮಾಡಿದ್ದೆ. ಮತ್ತು ನೀವು ಲಗ್ನದಾಗ ಅಲ್ಲಿ ಏನಾರ ಇದು ಇರ್ಬೇಕು ಬಿಡು ಅಂತೇಳಿ ಅವ್ರು ಇರೋ ಅಂತಾರ ಅಂಥೇಳಿ ನಾನು ಏನು ಹಚ್ಚೋದು ಬಿಡು ಅಂತ ಸುಮ್ಮ ಬಿಟ್ನಪ್ಪ. ಏನು ನಾಟಕ ಆಡ್ತೀರಾ? ನೀವು ಮನುಷ್ಯರಲ್ಲ, ಮನುಷ್ಯ ರೂಪದಾಗ ಇರೋವಂಥ ರಾಕ್ಷಸ ನೀವು. ಏನು ಮಾತಾಡಕತ್ತೀವಿ ನೀನು? ನೋಡ್ಲೇ ಶಿರ್ಪತಿ ನೀನು ಏನು ಹೆಂಗೆ ಅನ್ನಕತ್ತಾಳ? ಲೇ ನನ್ನ ಯಾಕೆ ಕೊಡದಿ? ನಾನು ನಿಮ್ಮ ಅಣ್ಣ ಅದೀನಿ. ಮುಚ್ಚು ಬಾಯಿನ, ಅಣ್ಣಲ್ಲ ನೀನು ಕಿರಾತಕ. ನಾ ಮುಗ್ಸಕ್ಕೆ ಡೀಲ್ ಕೊಟ್ಟಿದ್ದಿಲ್ಲ, ಅದು ಏನೂ ಆಗಲಿಲ್ಲ. ನಿನ್ನ ಪ್ಲ್ಯಾನ್ ನನಗೆ ಗೊತ್ತಾತು. ನೀವು ಯಾವಾಗ ಮನ್ಯಾಗ ಹುಷಾರು ಅಂತೇಳಿ ಮತ್ತು ನೀವು ಯಾವತ್ತೂ ನಮಗೆ ಕಾಳಜಿ ತೋರಿಸಿದವರಲ್ಲ, ಕಾಳಜಿ ತೋರಿಸಿದ್ರಲ್ಲ, ಅದ್ರ ಮ್ಯಾಗ ಡೌಟ್ ಬಂತು, ಏನೋ ಒಂದು ಮಾಡಿದಾರೆ ಇವ್ರು ಅಂತೇಳಿ. ಆವಾಗ ಡೌಟ್ ಬಂದು ನಿನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಮಾಡಿದ್ವಿ. ಅದೇ ನೀ ಡೀಲ್ ಕೊಟ್ಟಿದ್ದಿಲ್ಲ, ಅವ್ನು ನಾವ ಕಂಬಿ ಅನ್ಸಕತ್ತಾನ ನೋಡಿ ಈಗ ಜೈಲ್ನ್ಯಾಗ. ಮಾವಾಡ್ಗೆ ಮನ್ಯಾಗ ಊಟ ಸೇಯಿ ಹಾಕಿದ್ದಂಗಿಲ್ಲ, ಅದಕ್ಕೆ ಸುಮ್ಮನೆ ಜೈಲು ಊಟನ ಇಷ್ಟ ಹಾಕಿದ್ದಂಗೆ ಐತಿ, ಸುಮ್ಮನೆ ಜೈಲಿಗೆ ಕಳಿಸ್ಬಿಡ್ರಿ ಮಾವ್ರನ್ನ. ಕೊಲೆ ಮಾಡೋಕೆ ಪ್ರಯತ್ನ ಮಾಡ್ಯಾರ ಅಂತೇಳಿ ಒಳಗೆ ಹಾಕಿಸ್ಬಿಡ್ರಿ, ಅದ ಮುದ್ದೆ ಊಟನ ಬರೋಬ್ಬರಿ ಆಗುತ್ತೆ, ಜೈಲು ಊಟನ ಬರೋಬ್ಬರಿ ಆಗುತ್ತೆ ಇವರಿಗೆ. ಅಂದಾಗ ಕೊಬ್ಬು ಹಿಡಿತೈತಿ ಇವರಿಗೆ. ಏನು ಮಾತಾಡಕತ್ತೀರಿವ? ನನಗೊಂದು ಅರ್ಥನಾಗಬಲ್ದು. ವಯಸ್ಸಿನಾಗ ನೀ ದೊಡ್ಡಕ್ಕಿದಿ, ನಮ್ಮ ತಾಯಿ ವಯಸ್ಸಿನಾಗಿದ್ದಿ ಅಂತೇಳಿ ಸುಮ್ಮನೆ ಅದೀನಿ, ಇಲ್ಲಾಂದ್ರೆ ಬಾಯನ್ ಹಲ್ಲು ಉದುರಿಸ್ತಿದ್ನಿ ಎತ್ತಿ ನೀನು. ಛು ನಾಚಿ ಬರ್ತತಿ ನಮಗೆ. ಅವಂಗ ಬುದ್ಧಿ ಹೇಳೋದು ಬಿಟ್ಟು ನೀನು ಅವ್ನ ಕೈಲಿ ಮಿಲಾಯಿಸಿ ಇಲ್ಲ, ನಾಚಿ ಬರಂಗಿಲ್ಲ ಎತ್ತಿ. ಇದನ್ನೆಲ್ಲ ಮಾಡಕ್ಕೆ ನಿನ್ನ ಕೊಳ್ಳಾಗಿಂದ ಸರ ತೆಗೆದುಕೊಟ್ಟಿಯ, ನಾಚಿ ಬರ್ಬೇಕು ನಿಮ್ಮ ಜನ್ಮಕ್ಕೆ. ನೀವಿಬ್ರು ಇಷ್ಟೊಂದು ಕ್ರೂರ ಇದೀರ ಅಂತ ಗೊತ್ತಿರಲಿಲ್ಲ. ಇನ್ನು ಸುಧಾರಿಸ್ತಾರ, ನಾ ಸುಧಾರಿಸ್ತಾರ ಅಂದ್ರೆ ಇವರು ಸುಧಾರಿಸೋ ಕಂಪ್ನಿ ಅಲ್ಲ, ಏನಿಲ್ಲ ರೀ. ಇವ್ರನ್ನ ಬಡ ಬಡ ಪೊಲೀಸಿಗೆ ಹಿಡಿದು ಕೊಟ್ಬಿಡ್ರಿ, ಅಲ್ಲೇ ಬುದ್ಧಿ ಕಲಿಯೋದು ಇವರು. ಇನ್ನೂ ಮನೆಯಾಗ ಇಟ್ಕೊಂಡ್ವಿ ಅಂದ್ರೆ ಇನ್ನೂ ಏನೇನು ಅವಾಂತರ ಮಾಡ್ತಾರೇನು ಇವರು. ನಾನು ಕೂಡ ಏನೂ ಮಾಡಿಲ್ವ, ಎಲ್ಲ ಇವನ ತಿರುಪತಿನ ನನಗೆ ಇದನ್ನು ಮಾಡಿದ್ದು ಯವ್ವ. ನನ್ನ ಕಡೆಯಿಂದನ ಇದನ್ನು ಸರ ಕಿತ್ಕೊಂಡು ಹೋಗ್ಯಾನವ, ನಾ ಕೊಟ್ಟಿಲ್ಲವ ಯವ್ವ. ನೋಡಿ ತಿರುಪತಿ, ನಾನು ಏನೂ ತಪ್ಪು ಮಾಡಿಲ್ಲಪ್ಪ ಯಪ್ಪ, ನಾ ಎಲ್ಲಿ ಹೋಗಂಗಿಲ್ಲಪ್ಪ, ನಿಮ್ಮ ಕೈ ಮುಗಿತೀನಿ, ನಾನು ಇಲ್ಲೇ ಇಟ್ಕೊರಿಪ್ಪ, ಎಲ್ಲ ಮಾಡಿದ್ದು ಇವನಪ್ಪ ತಿರುಪತಿ. ಅಯ್ಯೋ ನಿನ್ನ ಬುದ್ಧಿ ಗೊತ್ತಿಲ್ಲ ನಮ್ಮ ಮುದುಕಿ. 6 ಕೊಟ್ಟರೆ ಅತ್ತಿ ಕಡೆ, 3 ಕೊಟ್ಟರೆ ಸೊಸಿ ಕಡೆ. ನೀನು ಮೊದ್ಲೇಕ ನಿನ್ನ ಒಳಗೆ ಹಾಕಿಸ್ಬೇಕು. ಇಂಥ ಕ್ರಿಮಿನಲ್ ಐಡಿಯಾ ನಿನ್ನ ಹತ್ರನೇ ಇರ್ತಾವೆ, ನನಗೆಲ್ಲ ಗೊತ್ತೈತಿ ರೀ. ಇನ್ನೇನು ರೀ ಮಕ್ಕ ನೋಡ್ತೀರಾ? ಇವರಿಗೆ ಮಾನವೀಯತೆ ಅನ್ನೋದೇ ಇಲ್ಲ, ಒಂಥರ ರಾಕ್ಷಸ ಇವರು. ಇವ್ರನ್ನ ಪೊಲೀಸಿಗೆ ಹಿಡಿದು ಕೊಡ್ರಿ. ನಾನೇನು ತಪ್ಪ ಮಾಡಿಲ್ಲ. ಥೂ, ನಿಮ್ಮ ಜನ್ಮ ಕಟ್ಟು ಬೆಂಕಿ ಹಾಕ. ಅಲ್ಲ ರೀ, ನಾನು ತಾಯಿ ಆಗಕತ್ತೀನಿ, ನಮ್ಮ ತಂಗಿನೂ ತಾಯಿ ಹಾಕತ್ತಾರ. ಇಲ್ಲಿ ಯಾರೂ ಹೊರಗಿನವ್ರಿಲ್ಲ, ಎಲ್ಲರೂ ನಿಮ್ಮವ್ರು. ರೊಕ್ಕಕ್ಕೋಸ್ಕರ, ಆಸ್ತಿಗೋಸ್ಕರ ನಮ್ಮನ್ನು ಸಾಯಿಸೋ ಮಟ್ಟಿಗೆ ಬಂದುಬಿಟ್ರಲ್ಲ. ಥೂ, ನನ್ನ ಗಂಡ ಅಂತ ಹೇಳ್ಕೊಳಕ್ಕೂ ನಾಚಿಗೆ ಬರ್ತದೆ ನನಗೆ. ಥೂ, ನಿಮ್ಮಂಥವ್ರನ್ನ ಹೇಳಿ ನನ್ನ ಮಗನ ಮ್ಯಾಗ ಬೀಳೋದನ್ನು ಬೇಡ. ದಯವಿಟ್ಟು ಇವ್ರನ್ನ ಪೊಲೀಸಿಗೆ ಹಿಡಿದು ಕೊಡ್ರಿ. ನೀ ಏನೇನು ಹಲಕಟಗಿರಿ ಮಾಡಿ ಅಂತೇಳಿ ಅವ ನೀನು ಬಂತದಲ್ಲ ಬಲಗೈ ಬಂಟ ಎಲ್ಲ ಹೇಳ್ಯಾನ ನಮಗೆ. ಥೂ, ನಮ್ಮ ಅಣ್ಣ ಅಂತ ಹೇಳ್ಕೊಳಕ ನಾಚಿ ಬಿಡ್ತದೆ ನನಗೆ. ಇಷ್ಟು ವಯಸ್ಸಾದ್ಮೇಲೆ ಹರೇ ರಾಮ ಹರೇ ಕೃಷ್ಣ ಅಂತೇಳಿ ಜಪ ಮಾಡೋ ಬದ್ಲಿ ಮನೆ ಮುರಿಯಕ್ಕೆ ನೋಡ್ತಿಲ್ಲ ಮುದುಕಿ. ಥೂ, ಎಂಥ ಕೇಡಿ ಮುದುಕಿದಿ ನೀನು. ಇನ್ನೂ ಇವರಿಬ್ಬರನ್ನು ಮನ್ಯಾಗ ಇಟ್ಕೊಂಡ್ವಿ ಅಂದ್ರೆ ಹೆಂಗಾಗತ್ತಂದ್ರೆ ಹಾವನ್ನ ಮನ್ಯಾಗಿಟ್ಟು ಹಾಲು ಹಾಕಿ ಸಲೋದಂಗೆ ಆಗತ್ತೆ ನೋಡು. ಇವ್ರು ಏನಿದ್ರು ಯಾವತ್ತಿದ್ರೂ ಕಡಿಯವ್ರ, ಹಾವಿಗೆ ಹಾಲು ಹಾಕ್ದಂಗೆ. ಇವ್ರನ್ನೇನಾರ ಇವತ್ತು ಕೈ ಬಿಟ್ವಿ ಅಂದ್ರೆ ಲೇ, ನಾನು ನಿಮ್ಮ ಸ್ವಂತ ಅನ್ನ, ನನ್ನ ಜೀಲಿ ಕಳಿಸ್ತೀಯ ಅಲ್ಲೇ ನೀನು? ಸಂಬಂಧಗಳ ಬೆಲೆನೇ ಗೊತ್ತಿಲ್ಲ, ನಿನ್ನ ಮಾನವೀಯತೆ ಅನ್ನೋದೇ ಇಲ್ಲ, ರಾಕ್ಷಸ ನೀನು. ನಡಿ ನಡಿ ಜೈಲಿಗೆ ನಡಿ, ಅಲ್ಲೇ ಬರೋಬ್ಬರಿ ಆಗೋದು ನೀನು. ನಿನ್ನ ಸೊಕ್ಕೆಲ್ಲ ಅಲ್ಲೇ ಅಡಗೋದು. ಅಯ್ಯೋ, ನೀವ್ಯಾಕೆ ಹೋಗಿರ್ತಾಡ್ರಿ, ಪೊಲೀಸರಿಗೆ ಫೋನ್ ಮಾಡಿ, ನಿನ್ನೇನು ಬರೋ ಹೊತ್ತಾಗೈತಿ, ಅವರ ಒದ್ದು ಹೇಳ್ಕೊಂಡು ಹೋಗ್ತಾರೆ ಇವ್ರನ್ನ.